ದೇಶದ ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವ ಎಲ್ಲ ಕಾರ್ಯದಲ್ಲೂ ಪೈಪೋಟಿ ನಡೀತಾ ಇವೆ ಎಂದು ಬಲ್ಲಂಬಾಟಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಬಚ್ಚೂರ ರವೀಂದ್ರ ಹೇಳಿದ್ದಾರೆ. ಗುಂಡಿಕೆರೆಯಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಲು ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಸ್ಎಸ್ಎಫ್ ಸಂಘಟನೆ ಜಿಲ್ಲೆಯಲ್ಲಿ ಏರ್ಪಡಿಸಿರುವ ಸಾಹಿತ್ಯೋತ್ಸವ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಗ್ರಾಮಾಂತರ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಏನು ಮಾಡ್ಬೋದು? ನಾವು ಕೂತವರು, ಇಲ್ಲಿ ನಿಂತವರು, ಭಾಷಣ ಮಾಡೋರು ಸ್ವಲ್ಪ ಅವರಿಗೆ ಆರ್ಥಿಕ ಸಹಾಯವನ್ನು ಮಾತ್ರ ಮಾಡ್ಬೋದು. ಆದರೆ ಅದಕ್ಕಿರ್ತಕ್ಕಂಥ ಶ್ರಮೆ. ಇವತ್ತು ನಾನು ಒಂದು ಟೀಗೆ ಹೋಗಿದ್ದೆ. ಟೀ ಕರೆದಾಗ ಟೀಗೆ ಹೋಗಿದ್ದೆ. ಅಲ್ಲಿ ಹಲವಾರು ಜನ ಅಧ್ಯಾಪಕರು ಇರಬೇಕು. ನನಗೆ ಅವರ ಪತ್ರಿಕೆಗಳು ಏನು ಬರೆದಿದ್ದಾರೆ, ಕವಿತೆಗಳನ್ನು ಏನನ್ನ ಬರೆದಿದ್ದಾರೆ, ಅವರು ಚಿತ್ರವನ್ನು ಏನನ್ನ ಬಿಡಿಸಿದ್ದಾರೆ, ಇದನ್ನ ಸರಿಯಾಗಿ ವೆರಿಫಿಕೇಶನ್ ಮಾಡಿಕೊಂಡು ಮಾರ್ಕ್ಗಳನ್ನು ಕೊಡ್ತಾ ಇದ್ರು. ಈ ಮಾರ್ಕ್ಗಳನ್ನು ಕೊಟ್ಟು ಇವಾಗ ಅನೌನ್ಸ್ ಮಾಡಿದ್ರು. ನನಗೆ ನಿಮ್ಮ ಭಾಷೆ ಚೆನ್ನಾಗಿ ಬರ್ತದೆ, ಅದಕ್ಕೆ ನನಗೆ ಗೊತ್ತಾಯಿತು ಏನೇನು ಅನೌನ್ಸ್ ಮಾಡಿದ್ರು ಮತ್ತು ಏನು ಮಾತಾಡಿದ್ರು ಅಂತೇಳಿ. ಈಗ ಅದು ನೋಡುವಾಗ 1, 2, 3ನೇ ಬಹುಮಾನಗಳನ್ನು ತಗೊಳ್ಳೋದು ಸರಿನೇ. ಅಂದರೆ ಬಹುಮಾನ ತಗೊಳ್ಳದೇ ಇರ್ತಕ್ಕಂಥ ಮಕ್ಕಳು ನನ್ನ ಮುಂದೆ ಇದ್ದಾರೆ. ಅವರು ಮುಂದಕ್ಕೆ ಫಸ್ಟ್ ಪ್ರೈಸನ್ನು ತಗೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ವಾತಾವರಣವನ್ನು ಇವರು ನಿರ್ಮಿಸಿದ್ದಾರೆ. ಫಸ್ಟ್ ಇವತ್ತು ಬಂದವನು ಇನ್ನೊಂದು ದಿವಸ 4ನೇ ಆಗ್ಬೋದು. ಇದು ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ಪೈಪೋಟಿಯ ಯುಗದಲ್ಲಿ ನಾವು ಸಹ ಪೈಪೋಟಿಗೆ ಇಳಿಬೇಕಾದಂಥದ್ದು. ಅದು ಒಳ್ಳೆಯ ರೀತಿಯಲ್ಲಿ ಯಾವುದಿರಬೇಕು? ನಾನೀಗ ಬಲ್ಲಂಬಾಟಿ ಪಂಚಾಯತಿಂದ ಬಂದಂಥ ಬಚ್ಚೂರ ರವೀಂದ್ರ ಅಂತ ನಾವು ಮನುಷ್ಯ, ನಿನಗೇನು ಅವಶ್ಯಕತೆ ಬಾ ಇಲ್ಲಿ ಬರಲಿಕ್ಕೆ ಅಂತ ಹೇಳ್ತಕ್ಕಂಥದ್ದು. ನನ್ನ ಸ್ನೇಹಿತರಾದಂಥ ಅಯ್ಯಂಗೇರಿಯ ಒಬ್ಬರು ಮಗ ರಾಶಿದ್ ಮತ್ತು ಎಂ.ಎ. ಮಾಡಿನ ಹ್ಯಾರಿಸ್ ಅವರು ಸಹ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ಸಾರಿ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು എസ്ജെഎം ജില്ലാധ്യക്ഷ അബ്ദുൽ സക്കാഫി ഉദ്ഘാടിಸಿ മാതനാടിದರು. 2 വർഷത്തിലൊരിക്കലായിരുന്നു നമ്മളൊക്കെ സ്റ്റേറ്റ് നേതൃത്വം നൽകുന്ന സമയത്ത്, പിന്നെ അത് ഓരോ വർഷത്തിലേക്ക് മാറി. അങ്ങനെ 14ാമത് സാഹിത്യോത്സവമാണ് ഇപ്പോൾ നടന്നുകൊണ്ടിരിക്കുന്നത്. ഈ 14ാമത് സാഹിത്യോത്സവം നടക്കുന്ന സമയത്ത് ഇവിടെ കൊടക് ജില്ലാ എസ്എസ്എഫിന്റെ മുൻകാല പ്രസിഡന്റായ ബഹുമാനപ്പെട്ട ഉമർ സക്കാഫി ഉണ്ട്, അതുപോലെ തന്നെ അസീന സക്കാഫി ഉണ്ടായിരുന്നു. അങ്ങനെ ഇതിന് വേണ്ടി നേതൃത്വം നൽകിയ പല നേതാക്കന്മാരും ഇന്ന് ഈ സദസ്സ് കാണുമ്പോൾ വലിയ സന്തോഷത്തിലായിരിക്കും എന്നാണ് ഞാൻ വിശ്വസിക്കുന്നത്. കാരണം ആ കാലത്ത് ഒരുപാട് പ്രയാസപ്പെട്ട് ഇതുപോലുള്ള സൗകര്യങ്ങളും മറ്റും സ്വാധീനങ്ങളൊന്നും ഇല്ലാത്ത സമയത്ത് പോലും വളരെ കഷ്ടപ്പെട്ട് അധ്വാനിച്ച് ഈ സാഹിത്യോത്സവം നടത്തിയതിന്റെ ഫലങ്ങളാണ് ഇന്ന് നാം അനുഭവിച്ചുകൊണ്ടിരിക്കുന്നത്. ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಮಾತನಾಡಿ, ಸಂಘಟನೆಯಿಂದ ಹುಟ್ಟು ಹಾಕುವುದು ಸುಲಭ, ಅದನ್ನು ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಮುನ್ನಡೆಸುವುದು ಕಷ್ಟ. ಜಗತ್ತಿನಲ್ಲಿಯೇ ಸರಿಸಾಟಿ ಇಲ್ಲದ ಉಲಮಾ ಸಂಘಟನೆ ಸಮಸ್ತ ಕೇರಳ ಜಮ್ಯತ್ತುಲ್ ಉಲಮಾ ಯಶಸ್ವಿಯಾಗಿ 1 ಶತಕವನ್ನು ಪೂರೈಸಿ ಸೆಂಟಿನರಿಯನ್ನು ಆಚರಿಸುವ ಸಿದ್ಧತೆಯಲ್ಲಿರುವಾಗ ಅದರ ಅಧೀನ ವಿದ್ಯಾರ್ಥಿ ಸಂಘಟನೆಯಾಗಿ ಎಸ್ಎಸ್ಎಫ್ ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿ ಯುವ ಜನತೆಗೆ ನೈತಿಕತೆಯ ಪಾಠವನ್ನು ಬೋಧಿಸುವ ಮೂಲಕ ಧರ್ಮದ, ಸಮಾಜದ, ರಾಷ್ಟ್ರದ ಅಭಿವೃದ್ಧಿಯನ್ನು ಬಯಸುವ ತಲೆಮಾರೊಂದನ್ನು ಸೃಷ್ಟಿಸಿರುವ ಕಾರ್ಯವನ್ನು ಕಳೆದ 53 ವರ್ಷಗಳಿಂದ ಈಚೆಗೆ ಮಾಡುತ್ತಾ ಬಂದಿದೆ ಎಂದರು. ನನಗೆ 2003ರಲ್ಲಿ ಸಾಹಿತ್ಯ ಸಂಗಮ ಎಂಬಂತಹ ಒಂದು ವೇದಿಕೆಯ ಮುಖಾಂತರ ಅಲ್ಲಿಂದ 2004ರಿಂದ ಅದು ಪ್ರತಿಭೋತ್ಸವವಾಯಿತು. ಆ ಒಂದು ಪ್ರತಿಭೋತ್ಸವ 2009ರವರೆಗೆ ಬರುವಂತಹ ಎಲ್ಲ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನ ದೊರೆತಿರುವಂತಹ ಓರ್ವ ಪುಟ್ಟ ಕಾರ್ಯಕರ್ತನಾಗಿ ನಿಮ್ಮೆದುರಿಗೆ ನಿಂತಿರುತ್ತೇನೆ. ಪ್ರೀತಿಯ ಬಂಧುಗಳೇ, ಇವತ್ತು ಎದೆಯನ್ನ ಒಡೆದು ಅಕ್ಷರವನ್ನ ಹುಡುಕಲಿಕ್ಕೆ ಹೊರಟಿರುವಂತಹ ಆ ಒಂದು ಕತ್ತಲಿನ ಜಗತ್ತಿನಿಂದ, ಆ ಒಂದು ಕತ್ತಲಿನ ಲೋಕದಿಂದ ಸಾಹಿತ್ಯೋತ್ಸವದ ಈ ಒಂದು ಬೆಳಕಿನ ಲೋಕಕ್ಕೆ ಬರಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಈ ವಿದ್ಯಾರ್ಥಿಗಳ ಆಳವಾದಂತಹ ಜ್ಞಾನ,
ಆಧುನಿಕ ಜಗತ್ತಿನಲ್ಲಿ ಈ ಒಂದು ಜಗತ್ತಿನೊಂದಿಗೆ ಈ ಜಗತ್ತು ಎತ್ತ ಸಾಗುತ್ತಾ ಇದೆ, ಅವರೊಂದಿಗೆ ಸಣಸಾಟವಾಡುತ್ತಾ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುವಂತಹ ಸಮಯದಲ್ಲಿ ಈ ಒಂದು ಜಗತ್ತಿನ ಜೊತೆಯಲ್ಲಿಯೇ ಸಾಗಬೇಕಾದಂತಹ ಯುವ ತಲೆಮಾರು ವಿದ್ಯಾರ್ಥಿಗಳು ಅವರು ಎಲ್ಲ ರೀತಿಯಲ್ಲಿಯೂ ಕೂಡ AI ಈ ಒಂದು ಯುಗದಲ್ಲೂ ಕೂಡ ಈ ವಿದ್ಯಾರ್ಥಿಗಳು ಒಳ್ಳೆಯ ಜ್ಞಾನದೊಂದಿಗೆ ಒಳ್ಳೆಯ ಪ್ರತಿಭೆಯೊಂದಿಗೆ ವೈವಿಧ್ಯಮಯವಾಗಿರುವಂತಹ ವಿಷಯಗಳಲ್ಲಿ ಸ್ಪರ್ಧೆಯನ್ನು 100ರಷ್ಟು ಬರುವಂತಹ ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಿಜಕ್ಕೂ ಕೂಡ ಎಡೆಬಡದೆ ನೋಡಿದರೆ ಕೇವಲ 3 ಅಕ್ಷರ ಮಾತ್ರವಲ್ಲ ಎಂಬುವಂತದ್ದನ್ನ ಈ ಒಂದು ಸಾಹಿತ್ಯೋತ್ಸವವು ಕರ್ನಾಟಕದ ಜನತೆಗೆ ಸಂದೇಶವನ್ನು ಸಾರುತ್ತಾ ಇದೆ. ಕೇವಲ ಈ ಒಂದು ಸಾಹಿತ್ಯೋತ್ಸವ ಎಂಬುವಂಥದ್ದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತಗೊಂಡಿರುವಂತಹದ್ದಲ್ಲ. ಈ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಾಹಿತ್ಯೋತ್ಸವವು ನಡೆಯುತ್ತಾ ಇದೆ. ಈ ಒಂದು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಇಲ್ಲಿ ನಡೆಯುವಾಗ ಕೆಳಹಂತದಿಂದ ಆ ವಿದ್ಯಾರ್ಥಿಗಳು ಶಾಖಾ ಮಟ್ಟದಲ್ಲಿ ಯೂನಿಟ್ ಮಟ್ಟದಲ್ಲಿನ ಸಾಹಿತ್ಯೋತ್ಸವದಲ್ಲಿ ಸಣಸಾಟವನ್ನು ಮಾಡಿ ಬಂದವರಾಗಿದ್ದಾರೆ. ನಂತರ ಸೆಕ್ಟರ್ ಮಟ್ಟದಲ್ಲಿಯೂ ನಂತರ ಡಿವಿಷನ್ ಮಟ್ಟದಲ್ಲಿಯೂ ಆ ಒಂದು ಸಾಹಿತ್ಯದ ಒಂದು ವೇದಿಕೆಯಲ್ಲಿ ಸ್ಪರ್ಧೆಗಳನ್ನು ನಡೆಸಿ ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ತಮ್ಮ ಆ ಒಂದು ಪ್ರತಿಭೆಯನ್ನ ಪ್ರದರ್ಶಿಸುವಂತಹವರಾಗಿದ್ದಾರೆ. ಪ್ರೀತಿಯ ಬಂಧುಗಳೇ, ಅಖಿಲ ಭಾರತ ಪತ್ರಕರ್ತರ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಹನೀಫ್ ಮಾತನಾಡಿ, ಭಾಷೆಗಳಲ್ಲಿರುವ ಗೌರವಗಳನ್ನು ಅರಿಯಲು ಸಾಹಿತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಉತ್ತಮ ವೇದಿಕೆಯಾಗಿದೆ ಎಂದರು. ಏನಕ್ಕೆ ಮಾತಾಡಬೇಕು, ಕನ್ನಡದಲ್ಲಿ ಏನಕ್ಕೆ ವ್ಯವಹಾರ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಉತ್ತಮ ವೇದಿಕೆ ಇದು. ಗಡಿ ಭಾಗಗಳಲ್ಲಿ ಅಂತಂದ್ರೆ ನಾವೀಗ ಕೇರಳ ತುಂಬಾ ಹತ್ರದಲ್ಲಿದ್ದೀವಿ, ಮತ್ತೆ ಈಗ ಕೋಲಾರ KGF ಕಡೆ ಹೋದಾಗ ತಮಿಳು ಮತ್ತೆ ತೆಲುಗು ಹತ್ರದಲ್ಲಿ ಇರುತ್ತೆ. ಅಲ್ಲೂ ಕೂಡ ನಾವು ಕನ್ನಡದ್ದೇ ಕೆಲಸ ಮಾಡ್ತಾ ಇರುವಾಗ ನಮ್ಗೆ ಅನ್ಸೋದೇನು ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿರೋರಿಗೆ ಮೀಡಿಯಾದಲ್ಲಿ ತುಂಬಾ ಕಮ್ಮಿ ಪರ್ಸನ್ಸ್ಗಳು ನಾವಿರೋದು. ಮೀಡಿಯಾದಲ್ಲಿ ಒಂದು 100 ಜನ ಇದ್ರೆ, ಈಗ ಇಲ್ಲಿ ಹಬೀಬ್ ಭಾಯ್ ಅಂತಿದ್ದಾರೆ, ಎಡಿಟರ್ ಆಗಿದ್ದಾರೆ ಅವರು, ಮತ್ತೆ ಅವರು ಪ್ರೊಫೆಸರ್ ಕೂಡ. ಅವರು ಅಲ್ಲಿ ಅವರು ಒಡಿಶಾದಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು, ಒಂದು 100 ಜನ ಸ್ಟೂಡೆಂಟ್ ಅಲ್ಲಿ 10 ಜನ ಮುಸ್ಲಿಮ್ಸ್ ಸಿಗೋದು ಕಮ್ಮಿನೇ. ಯಾಕೆಂದ್ರೆ ಈ ಕ್ಷೇತ್ರಗಳು ತುಂಬಾ ಜನಗಳಿಗೆ ಕಮ್ಮಿ ಪರಿಚಯ ಇರುತ್ತೆ. ಯಾವುದು ಮೀಡಿಯಾ ಈ ತರ ಚಾನಲ್ ಅಲ್ಲಿ ವರ್ಕ್ ಮಾಡೋದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲೇ ಮೀಡಿಯಾ ಅಂತ ಅನ್ಕೊಂಡಿದ್ವಿ. ಬಟ್ ಕನ್ನಡದಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ, ಬರಿಬೇಕಾದ್ರೆ, ಟೈಪ್ ಮಾಡಬೇಕಾದ್ರೆ ಒಂದೊಂದು ಅಕ್ಷರದಲ್ಲೂ ನಾವು ಹಿಡಿತ ಸಾಧಿಸ್ಬೇಕಾಗುತ್ತೆ. ನಾವು ಯಾವ ತರ ಬರೀತೀವಿ, ನಾವು ಯಾವ್ದ್ರ ಮೇಲೆ ವಿಷಯನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದರಲ್ಲಿ ನಾನು ನಿನ್ನೆ ಕೂಡ ಬಂದಿದ್ದೇನೆ, ವೇದಿಕೆ ನೋಡಿದೆ. ತುಂಬಾ ಜನ ಮಕ್ಕಳಿಗೆ ಅವರು ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿರೋ ಒಂದು ಮಗು ಬಗ್ಗೆ ಕೂಡ ಹೇಳೋದು ಜುನೇದ್ ಅವರು. ಇವತ್ತು ಈಗ ಏನು ಕರ್ನಾಟಕ ಸರ್ಕಾರ ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಕನ್ನಡ ಶಾಲೆಯಲ್ಲಿ ಓದಿರುವಂತ ಮಕ್ಕಳಿಗೆ, ಕನ್ನಡದಲ್ಲಿ ವ್ಯವಹರಿಸುವಂತ ಮಕ್ಕಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಅಧಿಕ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೋಬಹುದು. ಮತ್ತೆ ನಮಗೆ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳು ನಡೆಯೋದ್ರಿಂದ ನಮ್ದು ಬೇರೆ, ಈಗ ನಾವು ಮದ್ರಸಾದಲ್ಲಿ ಕಲಿಯುವಂಥದ್ದಿರ್ಬೋದು. SYS ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಹದಿ, ಕೊಡಗು ಸುನ್ನಿ ವೆಲ್ಫೇರ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ನಿಜಾಮಿ, ಉಮರ್ ಸಕಾಫಿ എടപ്പാല ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. കൺകുളിർമയാകുന്ന സ്റ്റേജുകളും പ്രോഗ്രാമുകളും കാണുമ്പോൾ അൽഹംദുലില്ലാഹ് വളരെ സന്തോഷകരമാവുകയാണ്. നമ്മുടെ ഈ ജില്ലാ നേതൃത്വത്തിനോടും അതുപോലെ ഈ പരിപാടിയിൽ പങ്കെടുത്തിട്ടുള്ള പ്രതിഭകളോടും എനിക്ക് പറയാനുള്ളത്, നിങ്ങൾ ഈ വേദിയിൽ പ്രകടിപ്പിച്ചിട്ടുള്ള നിങ്ങളുടെ പ്രതിഭകളെ ഈ പരിശുദ്ധമായ ദീനും സമൂഹത്തിന് ഉപകരിക്കുന്ന രൂപത്തിൽ പ്രബോധനം നടത്താൻ ആവശ്യമായ ട്രെയിനിങ്ങുകളും കൂടുതൽ നേടിക്കൊണ്ട് നമ്മുടെ ഈ സമുദായത്തിന് വേണ്ട ഉപദേശങ്ങൾ, നിർദ്ദേശങ്ങൾ നൽകാൻ മുൻനിരയിൽ നിന്നുകൊണ്ട് ദീനിന്റെ ഈ സുന്ദരമായ ദീനെ നിലനിർത്താൻ ആവശ്യമായ പ്രബോധന അൽഹംദുലില്ലാഹ് കൊടക് ജില്ലയുടെ യൂണിറ്റുകളിൽ നിന്ന് മത്സരങ്ങൾ സംഘടിപ്പിച്ചുകൊണ്ട് പ്രവർത്തനങ്ങളിലൂടെ അത് സെക്ടർ, ഡിവിഷൻ ഇതെല്ലാം കഴിഞ്ഞ് ആറ്റി കുറുക്കിയെടുത്ത് ജില്ലയിലേക്ക് എത്തിയ പ്രതിഭകളാണ് ഇന്നിവിടെ അവരുടെ കഴിവുകൾ പ്രകടിപ്പിച്ചത്. ಗುಂಡಿಕೆರೆ ಮಸೀದಿಯ ಸಭಾಂಗಣದಲ್ಲಿ ಕಳೆದ 2 ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ಕಡೆಗಳಿಂದ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು 160 ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ ಆಗಿ ವಿರಾಜಪೇಟೆ ಡಿವಿಷನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ್ರೆ, ರನ್ನರ್ಸ್ ಸ್ಥಾನಕ್ಕೆ ಸೋಮರ್ಪೇಟೆ ಡಿವಿಷನ್ ತಂಡ ತೃಪ್ತಿಪಟ್ಟುಕೊಂಡಿತು. ಮಡಿಕೇರಿ ಡಿವಿಷನ್ 3ನೇ ಸ್ಥಾನವನ್ನು ಪಡೆಯಿತು. ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5ರಿಂದ 6ರವರೆಗೆ ವಿಜಯನಗರ ಜಿಲ್ಲೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ.
ಅದರಲ್ಲಿ ಗೆಲುವು ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು.